ಕಟ್ಟುವಂತಹ ಕನಸಿಗೆ ಕೊಳ್ಳಿ. ಸಿಮೆಂಟ್ ಬೆಲೆ ಏರಿಕೆ. ಒಂದು ಚೀಲ ಸಿಮೆಂಟ್ ಬೆಲೆಯಲ್ಲಿ 20 ರಿಂದ 50 ರೂಪಾಯಿ ಹೆಚ್ಚಳ. ಮನೆ ಕಟ್ಟುವವರಿಗೆ ಮತ್ತೊಂದು ಬರೆ ಇದು. ಸಿಮೆಂಟ್ ಬೆಲೆ ಏರಿಕೆ. ಒಂದು ಚೀಲ ಸಿಮೆಂಟ್ ಬೆಲೆಯಲ್ಲಿ 20 ರಿಂದ 50 ರೂಪಾಯಿ ಹೆಚ್ಚಳವಾಗಿದೆ. ಕಟ್ಟಡ ನಿರ್ಮಾಣದ ವೆಚ್ಚ 6 ರಿಂದ 8% ರಷ್ಟು ದುಬಾರಿಯಾಗುತ್ತೆ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬೆಲೆ ಏರಿಕೆಯ ಬಿಸಿ ತಾಗ್ತಾನೆ ಇದೆ. ಸಿಲಿಂಡರ್, ಪೆಟ್ರೋಲ್ ಬಳಿಕ ಇದೀಗ ಸಿಮೆಂಟ್ನ ಸರದಿ. ಸಿಮೆಂಟ್ ಬೆಲೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದ ಸಿಮೆಂಟ್ ಬೆಲೆಯಲ್ಲೂ ಕೂಡ ಏರಿಕೆ. ಸಿಮೆಂಟ್ ತಯಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತು ಸಿಗ್ತಿಲ್ಲ. ಪೆಟ್ಕೋಕ್, ಕಲ್ಲಿದ್ದಲು ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ. ಸಾಗಣೆ ವೆಚ್ಚ ಏರಿಕೆಯಿಂದ ಸಿಮೆಂಟ್ ದರ ಏರಿಕೆ. ಸಾಲು ಬೆಲೆ ಹೆಚ್ಚಳದಿಂದ ಕಂಗಾಲಾಗಿದ್ದಾರೆ ಜನರು. ಪ್ರತಿ ಒಂದು ವಸ್ತು ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ಅಡುಗೆಗೆ ಬಳಸುವಂತ ಆಯಿಲ್ ಇಂದ ಹಿಡಿದು ಪೆಟ್ರೋಲ್, ಡೀಸೆಲ್ ಇಂದ ಹಿಡಿದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ನೇರವಾದ ಹೊಣೆ ಬೀಳ್ತಾ ಇರೋದು ನಾಗರಿಕರ ಮೇಲೆ. ಕಟ್ಟಡ ನಿರ್ಮಾಣಕ್ಕೆ 6 ರಿಂದ 8% ಅಷ್ಟು ದುಬಾರಿಯಾಗಿರುವಂತಹ ಕಾರಣ ಸಿಮೆಂಟ್ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. 20 ರಿಂದ 50 ರೂಪಾಯಿ ಹೆಚ್ಚಳವಾಗುತ್ತೆ. ಸಿಲಿಂಡರ್, ಪೆಟ್ರೋಲ್ ಬಳಿಕ ಇದೀಗ ಸಿಮೆಂಟ್ನ ಸರದಿ. ಇದು ಮನೆ ಕಟ್ಟಬೇಕು ಅಂತ ಕನಸಿಟ್ಕೊಂಡವರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ. ಯುದ್ಧದ ಪರಿಣಾಮ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಕಚ್ಚಾ ವಸ್ತುಗಳು ಸಿಗ್ತಿಲ್ಲ, ಕಲ್ಲಿದ್ದಲು ಪೂರೈಕೆ ಆಗ್ತಾ ಇಲ್ಲ. ಅಗತ್ಯವಾದಂತಹ ಕಚ್ಚಾ ವಸ್ತುಗಳು ಸಿಮೆಂಟ್ ತಯಾರಿಕೆಗೆ ಏನು ಬೇಕೋ ಅದು ಲಭ್ಯವಾಗದೇ ಇರುವಂತಹ ಕಾರಣಕ್ಕೆ ಪೆಟ್ಕೋ, ಕಲ್ಲಿದ್ದಲು ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸವಾಗಿದೆ. ಯುದ್ಧದ ಕಾರಣದಿಂದ ಸಾಗಣೆ ವೆಚ್ಚ ಏರಿಕೆಯಾಗಿದೆ. ಹಾಗಾಗಿ ಸಿಮೆಂಟ್ ದರವೂ ಕೂಡ ಏರಿಕೆಯಾಗಿದೆ ಅನ್ನಲಾಗ್ತಾ ಇದೆ. ಸಾಲು ಬೆಲೆ ಹೆಚ್ಚಳದಿಂದ ಸಾಮಾನ್ಯ ಜನ ಕಂಗಾಲಾಗಿದ್ದಾರೆ. ಮನೆ ಕಟ್ಟುವವರೆಗೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ. ಪ್ರತಿ ಒಂದು ವಸ್ತುಗಳು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ನಿತ್ಯ ಜೀವನಕ್ಕೆ ಅಡುಗೆ ಮನೆಯಿಂದ ಹಿಡಿದು ಆಫೀಸಿನವರೆಗೂ ಯಾವ ವಸ್ತುಗಳು ಬೇಕು ಎಲ್ಲವೂ ದುಬಾರಿ ಆಗ್ತಾ ಇದೆ. ಓಡಾಟಕ್ಕೆ ಇವಾಗ ಪೆಟ್ರೋಲ್, ಡೀಸೆಲ್ ಸಿಗದೇ ಇರೋದು ಮತ್ತು ದರ ಜಾಸ್ತಿ ಆಗಿರುವಂಥದ್ದು. ಇನ್ನು ಆಟೋದಲ್ಲಿ ಓಡಾಡ್ತೀವಿ ಅಂತಂದ್ರೆ ಆಟೋದವರಿಗೆ LPG ಸಿಗ್ತಿಲ್ಲ. ಕೆಲವು ಆಟೋಗಳು ಲಭ್ಯವಿದ್ರೂ ಕೂಡ ಅವರು ದುಪ್ಪಟ್ಟು ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಬೆಲೆ, ಸಿಲಿಂಡರ್ ಕಾರಣದಿಂದ ಅಡುಗೆ ಮನೆಯಲ್ಲಿ ಒಂದು ರೀತಿ ತೊಂದರೆ ಆದ್ರೆ ಹೊರಗೆ ಓಡಾಡುವಂಥವರಿಗೆ ಮತ್ತೊಂದು ರೀತಿಯ ತೊಂದರೆ. ಇನ್ನು ಪೆಟ್ರೋಲ್, ಡೀಸೆಲ್ ಕಥೆಯೂ ಅದೇ ಆಗಿದೆ. ಇನ್ನು ಅಡುಗೆ ತೈಲದ ಬೆಲೆ ಕೂಡ ಈ ನಡುವೆ ಹೆಚ್ಚಳವಾಗಿರುವಂಥದ್ದು. ಪ್ರತಿ ಒಂದು ವಸ್ತುಗಳ ಬೆಲೆಯೂ ಹೆಚ್ಚಳವಾಗಿದೆ. ಈಗ ಇದು ಸಿಮೆಂಟ್ನ ಸರದಿ. ಯಾಕೆಂದ್ರೆ ಸಿಮೆಂಟ್ಗೆ ಬೇಕಾದಂತಹ ಕಚ್ಚಾ ವೈಲುಗಳು, ಪೆಟ್ಕೋಕ್ ಇರ್ಬೋದು, ಕಲ್ಲಿದ್ದಲು ಇರ್ಬೋದು, ಯಾವುದು ಸಿಗ್ತಾ ಇಲ್ಲ. ಮತ್ತು ಸಾಗಣೆಯ ವೆಚ್ಚವೂ ಬಹಳ ಆಗಿರೋದ್ರಿಂದ ಆಬ್ವಿಯಸ್ಲಿ ಸಿಮೆಂಟ್ನ ಬೆಲೆ ಹೆಚ್ಚಾಗ್ತಾ ಇದೆ. 20 ರಿಂದ 50 ರೂಪಾಯಿ ಹೆಚ್ಚಳ ಆಗಲಿದೆ ಒಂದು ಸಿಮೆಂಟ್ನ ಚೀಲದ ಬೆಲೆ. ಕಟ್ಟಡ ನಿರ್ಮಾಣ ವೆಚ್ಚವೂ ಕೂಡ 6 ರಿಂದ 8% ದುಬಾರಿ ಆಗುತ್ತೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.